ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ರಿಸಲ್ಟ್ ಅಪ್ಡೇಟ್ ಆಗಿರ್ತದೆ. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಈಗಾಗಲೇ, ಯಾಕಂದರೆ ಮಾರ್ಕ್ ರಿಸಲ್ಟ್ ಚಿಕ್ಕೋಟ್ ಮಾಡ್ಕೊಂಡಿದ್ದೀರಾ. ಇನ್ನೇ ನಿಮಗೆ ಫೈನಲ್ ರಿಸಲ್ಟ್ ಅನ್ನೋದು ಬರಬೇಕು. ನಮ್ಗೆ ಏನು ಸಿಗುತ್ತೆ ಯಾವುದಿಲ್ಲ, ನಾವು ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ರಿಯಲ್ ರಿಸಲ್ಟ್ ಬರಬೇಕು. ಓಕೆ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಬಂದುಬಿಟ್ಟು ರಿಸಲ್ಟ್ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ಭಾಳಷ್ಟು ಹುಡುಗರು ಕಾಮೆಂಟಲ್ಲಿ ನೋಡ್ತಾ ಇದ್ದೆ. ಸೊ ರಿಸಲ್ಟ್ ಬಗ್ಗೆ ಹೇಳಿ ಬ್ರದರ್ ಅಂತಂದು. ಓಕೆ ಸರಿ, ಡೈರೆಕ್ಟ್ ವಿಷಯ ಬಂದುಬಿಡ್ತೀನಿ. ನಿಮ್ಗೆ ಗಾಳಿ ಗೊತ್ತಿದೆ, ಮಾರ್ಕ್ ರಿಸಲ್ಟನ್ನು ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಕಾಣಿಸ್ತಕ್ಕಂಥ ಲಿಂಕ್ ಇಲ್ಲಿ ಏನು ಕಾಣಿಸ್ತಿದೆ, 25/7/2025 ಚೆಕ್ಔಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ 22 ಸಾಯಂಕಾಲವರೆಗೂ ಕೂಡ ಏನು ಮಾಡಿದರೆ ಅದನ್ನೆಲ್ಲನೂ ತೊಗೊಂಡು ಏನು ಮಾಡಿದ್ರು, ಒಂದು ಮಾರ್ಕ್ ಅಂತ ಒಂದು ಟ್ರಯಲ್ ರಿಸಲ್ಟ್ ಅನ್ನೋದು ಬಿಟ್ಟಿದ್ರು. ಅದಾದಮೇಲೆ ಹುಡುಗರಿಗೆ ಗೊತ್ತಾಯಿತು, ಒಂದು ಮಾರ್ಕ್ ಒಂದು ಕಟ್ ಆಫ್ ಅನ್ನೋದು ಬಿಟ್ಟರು. ಆ ಕಟ್ ಆಫ್ನ ತೊಗೊಂಡು ಹುಡುಗರು ಚೇಂಜಸ್ ಮಾಡ್ಕೊಂಡ್ರಿ, ಕಾಲೇಜಸ್ನ ಆ್ಯಡ್ ಮಾಡ್ಕೊಂಡ್ರಿ, ಕೆಲವೊಂದಿಷ್ಟು ಕೋರ್ಸಸ್ ಆ್ಯಡ್ ಆಗಿದ್ದಲ್ಲ, ಆಮೇಲೆ ಆ್ಯಡ್ ಆಯಿತು. ಓಕೆ, ಎಲ್ಲನೂ ಕೂಡ ಕಂಪ್ಲೀಟಾಗಿ ಅಂತಂದ್ರೆ ಈಗ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀರಾ. BMS ಸ್ಟೂಡೆಂಟು ಸೆಕೆಂಡ್ ರೌಂಡಿಗೆ ಮಾಡ್ಕೊತಾರೆ. ಓಕೆ, ಅವ್ರನ್ನ ಬಿಟ್ಟಾಕೋಣ ಸದ್ಯಕ್ಕೆ. ಈಗ ಆ್ಯಂಡ್ BMS ಹುಡುಗರು ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕೋರ್ಸಸ್ ಹಾಕ್ಕೊಂಡಿರ್ತಾರೆ ಸದ್ಯಕ್ಕೆ ಫಸ್ಟ್ ರೌಂಡಿಗೆ. ಸೊ ಅವರು ಕೂಡ ಈಗ ಫಸ್ಟ್ ರೌಂಡಿಗೆ ಅಲಾಟ್ಮೆಂಟ್ ಆಗುತ್ತೆ. ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿದ್ದಿಲ್ಲ ಅವರು ಕೂಡ ಕೆಲವೊಂದಿಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ರಿ. ಸೊ ಎಲ್ಲಿವರೆಗೂ ಕೂಡ ಮಾಡಿದ್ರಿ, ನಿನ್ನೆ ಸಾಯಂಕಾಲ 6 ಗಂಟೆವರೆಗೂ ಕೂಡ, ಅಂತಂದರೆ 29 6 PM ವರೆಗೂ ಕೂಡ ಏನು ಮಾಡಿದ್ರಿ, ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಅದಾದ ನಂತರ ಏನಾಯಿತು, ಕ್ಲೋಸ್ ಆಯಿತು. ಸೊ ಇವಾಗ ಬಂದುಬಿಟ್ಟು ನಿಮಗೆ ರಿಯಲ್ ಅಲಾಟ್ಮೆಂಟ್ ಅನ್ನೋದು, ಓಕೆ ಇಲ್ಲಿ ಏನು ಕಾಣಿಸ್ತಿದೆ, ರಿಯಲ್ ಅಲಾಟ್ಮೆಂಟ್ ಅನ್ನೋದು ಈಗಾಗಲೇ ಇದರಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ. ಆಗಸ್ಟ್ 1ನೇ ತಾರೀಕು ನಿಮಗಿದೆ. ಓಕೆ, ತೋರಿಸ್ತೀನಿ ನಿಮ್ಗೆ ಬೇಕಿದ್ರೆ. ಸ್ವಲ್ಪ ಡಿಫ್ರೆನ್ಸ್ ಮಾತಾಡ್ಬಿಡ್ತೀನಿ ಮಾರ್ಕ್ಗೂ ಮತ್ತು ಏನೇನೆಲ್ಲ ಚೇಂಜಸ್ ಆಗ್ತದೆ ಅಂತಂದು. ಸರಿ, ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಆಫ್ಟರ್ ಅಂತ ಇದೆ. ಇದೊಂದು ತಲೆಯಲ್ಲಿ ಇಟ್ಕೊಂಡ್ರೆ ಆಫ್ಟರ್ ಅಂತಂದರೆ 11 ಗಂಟೆಗೆ ಎಕ್ಸಾಕ್ಟ್ ಬರ್ಬೇಕಂತ ಏನಿಲ್ಲ. ಅಂದರೆ ಆಗಸ್ಟ್ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು 11 ಆಫ್ಟ್ರು 11 PM ಅಂತ 11 AM ಅಂತ ಹೇಳಿದಾರೆ. ಸೊ 11 ಗಂಟೆಗೆ ಬರಬೇಕಂತೆಲ್ಲ, ಮೇ ಬಿ 12 ಗಂಟೆ ಆಗ್ಬೋದು, 1 ಗಂಟೆ 2 ಗಂಟೆ, ಅಥವಾ ಸಾಯಂಕಾಲ 6 ಗಂಟೆ 8 ಗಂಟೆ, ರಾತ್ರಿ 12 ಗಂಟೆ ಕೂಡ ಆಗ್ಬೋದು. ನಮ್ಮ ಕೈಯಲ್ಲಿ ಏನು ಬೇಕಾದರೂ ಆಗ್ಬೋದು. ಓಕೆ, ಸೊ 11 ಗಂಟೆ ನಂತರ ಅಂತ ಹೇಳಿದಾರೆ. ಇದು ಏನಪ್ಪ ಅಂತಂದರೆ, ಇದು ಇಲ್ಲಿ ಏನು ಕಾಣಿಸ್ತಿದೆ, ತಾತ್ಕಾಲಿಕ. ಸರಿ, ತೋರಿಸ್ತೀನಿ ಬೇಕಾದ್ರೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಬಂದುಬಿಟ್ಟು ತಾತ್ಕಾಲಿಕವಾಗಿರ್ತದೆ. ತಾತ್ಕಾಲಿಕ ಅಂತಂದರೆ ಪ್ರೊವಿಸ್ನಲ್, ಜಸ್ಟ್ ಟೆಂಪರರಿ ಅಂತ ಬಿಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ನೋಡಿ, ಮೊದಲನೇ ಸುತ್ತಿನ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಹಂಚಿಕೆ ಅಂತಿಮ ಅಂತ ಕೊಟ್ಟರೆ, ಅಂದರೆ ಫೈನಲ್ ಅಂತ ಕೊಟ್ಬಿಟ್ರೆ ಕೆಳಗಡೆ ಅದು ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಫೈನಲ್ ಅಂತ ಕೊಟ್ಟರೆ. ಅಂದರೆ ಎರಡಕ್ಕೂ ಏನಾದರೂ ಚೇಂಜಸ್ ಆಗುತ್ತಾ ಬರ್ತಾರೆ ಅಂತ ಕೇಳಿದ್ರೆ, ಇದಕ್ಕೂ ಯಾವುದೇ ರೀತಿ ಚೇಂಜಸ್ ಇಲ್ಲ. ಇದನಿಗೆ ಫಸ್ಟಕ್ಕೆ ಏನು 1ನೇ ತಾರೀಕು ಬಿಡ್ತಾರೋ, ಸೊ ಕೈ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆಗಿತ್ತು ಅಂತಂದರೆ ಅದನ್ನ ತಿದ್ದುಕೊಂಡು ಇನ್ನೊಂದು ಟೈಮ್ ಬಿಡೋಣ ಅಂತಂದ್ರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಬರ್ತಾರೆ 1ನೇ ತಾರೀಕು ಬಿಟ್ಬಿಟ್ಟು ಮತ್ತೆ ವಾಪಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಮತ್ತೆ 2ನೇ ತಾರೀಕು ರಿಯಲ್ ಅಲಾಟ್ಮೆಂಟ್ ಈ ರೀತಿ ಮಾಡ್ತಾರೆ ಅನ್ನೋದು. ಆ ರೀತಿ ಇರಲ್ಲ. ಸೊ 29 ನಿನ್ನೆ ಏನಾಯಿತು, ಕ್ಲೋಸ್ 6 ಗಂಟೆ ಕ್ಲೋಸ್ ಆಯ್ತಲ್ವಾ. ಅಂದರೆ ಇದೇನು 5 ಗಂಟೆ ಅಂತ ಕೊಟ್ಟಿದ್ರು, ಇದು ಕ್ಲೋಸ್ ಆಯ್ತಲ್ವ, ಮುಗೀತು. ಆಪ್ಷನ್ ಎಂಟ್ರಿ ವಾಪಸ್ ನಿಮ್ಗೆ ಓಪನ್ ಮಾಡಲ್ಲ. ಎಲ್ಲಿವರೆಗೂ ಓಪನ್ ಮಾಡಲ್ಲ ಅಂತಂದರೆ ಅಪ್ ಟು ಸೆಕೆಂಡ್ ರೌಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋರು ಕೂಡ ನಿಮಗೆ ಓಪನ್ ಮಾಡಲ್ಲ. ಸರಿ, ಅಡ್ಮಿಷನ್ ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋರು ಕೂಡ ವಾಪಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಲ್ಲ. ಅಷ್ಟು ಮುಗೀತು. ಸೊ ಇದು ಒಂದು ಟೆಂಪ್ರರಿ 1ನೇ ತಾರೀಕು ಬಂತಂದರೆ ರಿಯಲ್ 2ನೇ ತಾರೀಕು ಬರ್ತದೆ. ಸೊ ಎರಡು ಕೂಡ ಸೇಮೇ ಇರ್ತದೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಎರಡು ಕೂಡ ಸೇಮ್ ಇರ್ತದೆ. ಏನೆಲ್ಲ ಚೇಂಜಸ್ ಆಗ್ಬೋದು, ಮೇಜರ್ ಚೇಂಜಸ್ ಅಂತಂದರೆ, ಈಗ ಆಪ್ಷನ್ ಎಂಟ್ರಿ ಹುಡುಗರು ಕೆಲವೊಂದಿಷ್ಟು ಮಾರ್ಕ್ ಅಲಾಟ್ಮೆಂಟ್ ಬಂದಾದ ನಂತರ ಎಷ್ಟೋ ಹುಡುಗರು ಮಾರ್ಕ್ ಅಲಾಟ್ಮೆಂಟ್ ಬಂದಾದ ನಂತರ ಎಷ್ಟೋ ಹುಡುಗರು ಆಪ್ಷನ್ ಎಂಟ್ರಿ ಮಾಡಿದ್ದಿಲ್ಲ ಅವಾಗ ಮಾಡಿದರು. ಆ್ಯಂಡ್ ಎಷ್ಟು ಹುಡುಗರು ಸೀಟ್ ಸಿಕ್ಕಿದ್ದಿಲ್ಲ ಅವ್ರು ಏನು ಮಾಡಿದ್ರು, ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿದರು. ಸೊ ಈ ರೀತಿ ಚೇಂಜಸ್ ಆದಾಗ ಆಪ್ಷನ್ ಎಂಟ್ರಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿರ್ತಾರೋ ಇದ್ರ ಮೇಲೆ ಏನಾಗ್ತದೆ ಅಂತಂದರೆ, ಸ್ವಲ್ಪ ಏನಾಗ್ತೈತೆ ಅಂತಂದರೆ ಏರುಪೇರು ಆಗ್ತದೆ. ಅಂತಂದರೆ ಹುಡುಗರು ಸೀಟ್ ಸಿಕ್ಕೋರು, ಕೆಲವೊಂದಿಷ್ಟು ಹುಡುಗರು ಒಂದು 10ನೇ ಕಾಲ ಸಿಕ್ಕಿರೋರು, ಮೇ ಬಿ ನಿಮ್ಗಿಂತ ಚೆನ್ನಾಗಿರೋ ರ್ಯಾಂಕ್ ಇರೋರು ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡ್ಕೊಂಡಂತಂದರೆ ನಿಮ್ಗೇನಾಗ್ಬೋದು ಅಂದರೆ, ಒಂದು 20 ಆಪ್ಷನ್ಸ್ ಮಾಡಿದ್ರಪ್ಪ, ನಿಮ್ಗೆ 10ನೇ ಸಿಕ್ಕಿತ್ತಂತಂದರೆ ನಿಮಗಿಂತ ಚೆನ್ನಾಗಿರೋ ರ್ಯಾಂಕ್ ಯಾರು ಏನು ಮಾಡಿದ್ರು, ಈ ಕಾಲೇಜಸ್ನ ಆ್ಯಡ್ ಮಾಡಿದರು. ಅಂದರೆ ನಿಮ್ಮ ಕಾಲೇಜಸ್ನ ಆ್ಯಡ್ ಮಾಡಿದರು. ಮತ್ತು ಇದುವರೆಗೂ ಆಪ್ಷನ್ ಎಂಟ್ರಿ ಮಾಡಿದವರು ಈಗ ಆಪ್ಷನ್ ಎಂಟ್ರಿ ಮಾಡಿದರೆ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ, ಸೊ ನಿಮ್ಗೆ 10ನೇದು ಸಿಕ್ಕಿರ್ತದಲ್ಲ, ನಿಮ್ಗೆ 11 ಸಿಗ್ಬೋದು ಅಥವಾ 12ನೇ ಸಿಗ್ಬೋದು, ಈ ರೀತಿ ಆಗ್ಬೋದು. ಇಲ್ಲಪ್ಪ, ಈಗ ಏನಾಗ್ತದೆ ಅಂತಂದರೆ, ಕೆಲವೊಂದು ಟೈಮ್ ಏನಾಗ್ತದೆ ಅಂದರೆ, ಈಗ ಬೇರೆ ಬೇರೆ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಮಾಡಿದವರು ಕೂಡ ಏನಾಗ್ತದೆ ಮಾಡಿದರೆ, ಓಕೆ ಫಾರ್ ಎಕ್ಸಾಂಪಲ್ BHMS ಬಂತೀಗ ಆಪ್ಷನ್ ಎಂಟ್ರಿ ಮಾಡಿದರು, ಅವ್ರು ಏನು ಮಾಡ್ತಾರೆ, ಈಗ ಆಪ್ಷನ್ ಎಂಟ್ರಿ ಮಾಡಿದಾಗ ಅವ್ರಿಗೆ ಏನಾಗ್ತದೆ, ಶಿಫ್ಟ್ ಆಗ್ತದೆ ಕೆಲವೊಂದಿಷ್ಟು ಹುಡುಗರು. ಸೊ ಹಂಗಾಗಿ ಏನಾಗ್ತದೆ, ಈಗ 10ನೇದು ಸಿಕ್ಕಿತ್ತು ನಿಮಗೆ. ಸೊ ಆ ರೀತಿ ಮಾಡಿದಾಗ ಸ್ಟೂಡೆಂಟ್ ಏನಾದ್ರು ಸ್ಕಿಪ್ ಆಗಿತ್ತಂದರೆ, ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತಂದರೆ ನಿಮ್ಗೆ 9, 8 ಈ ರೀತಿ ಆಪ್ಷನ್ಸ್ಗಳು ಸಿಗ್ಬೋದು. ಸೊ ಮೇ ಬಿ ಈ ಕಟ್ ಆಫ್ ಅನಾಲಿಸಿಸ್ ಮಾಡಿ ಹಾಕ್ಕೊಂಡಿರ್ತಾರೆ ಈ ಸರ್ತಿ, ಹಂಗಿದ್ರು. ಸೊ ನಾನು ಹೇಳ್ತಾ ಇದ್ದೆ, ಕಟ್ ಆಫ್ ನೋಡಿಬಿಟ್ಟು ಒಂದಿಷ್ಟು ಸೇಫ್ಟಿ ಸ್ವಲ್ಪ ಕಾಲೇಜಸ್ ಇರ್ತವೆ, ಅವನ್ನೆಲ್ಲ ಕೂಡ ಆ್ಯಡ್ ಮಾಡ್ರಿ ಅಂತಂದು. ಆ ಥರ ಮಾಡಿತ್ತಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಹೊರಿಬೇಡ. ಸರಿ, ಈಗ ರಿಯಲ್ ಅಲಾಟ್ಮೆಂಟು 2ನೇ ತಾರೀಕಿದೆ. ಇದು ನಿಮ್ಮ ಒಂದು ಈ 1ನೇ ತಾರೀಕು ಬರೋದೇ 100% ಅನ್ಕೊಂಬಿಡಿ. ಓಕೆ, ಬಟ್ 2ನೇ ತಾರೀಕು ನಿಮಗೆ ಒಂದು ಸಮಾಧಾನಕರವಾಗಿ ಅದನ್ನು ಫೈನಲ್ ಥರ ಮಾಡ್ತಾರೆ. ಅದಾದ ನಂತರ
ಮತ್ತು ಇನ್ನು ಅಂದರೆ ಇದು ರಿಯಲ್ ಅಲಾಟ್ಮೆಂಟ್ ಆಯ್ತಪ್ಪ ಅಂತಂದರೆ ನಿಮ್ಮದು ಇಲ್ಲಿಗೆ ಒಂದು 50% ಫಸ್ಟ್ ರೌಂಡ್ದು ಕೌನ್ಸಿಲಿಂಗ್ ಮುಗ್ದಂಗೆ. ಇನ್ನು 50% ಏನಿರುತ್ತೆ ಬರ್ದಾರ ರಿಸಲ್ಟ್ ಬಂದರೆ ಇನ್ನೂ 50% ಅಂತಿದೆ. ಇನ್ನೂ ಏನಂತ ಅನ್ಬೋದು ಅಂದರೆ ಅದಾದ ನಂತರ ನೆಕ್ಸ್ಟ್ ನಿಮ್ದು ಏನೇನೆಲ್ಲ ಮಾಡಬೇಕು. ಅಡ್ಮಿಷನ್ ಸುಮ್ಮನೆ ಹೋಗಿ ಸಡನ್ ಹೋಗಿ ಸೀಟ್ ಸಿಕ್ತಪ್ಪೋ ಅಡ್ಮಿಷನ್ ಮಾಡಿಸ್ಬಿಡೋದ, ಹಂಗಿರಲ್ಲ. ಕಡೆಯಿಂದ ಕೆಲವೊಂದಿಷ್ಟು ಪ್ರೊಸೆಸ್ ಇರ್ತದೆ. ಓಕೆ, ಸೊ ಏನೆಲ್ಲ ಮಾಡಬೇಕು, ಚಾನಲ್ ಡೌ ಮಾಡ್ಕೊಳ್ಳೋದು, ಅಡ್ಮಿಷನ್ ಆರ್ಡರ್ ಡೌ ಮಾಡ್ಕೊಳ್ಳೋದು, ಓಕೆ, ಕೆದಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಇದನ್ನೆಲ್ಲನೂ ಕೂಡ ಮಾಡಿದರೆ ನಿಮ್ಗೆ ಏನಪ್ಪ ಅಂದರೆ ಫಸ್ಟ್ ರೌಂಡು ಅಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಅಂದರೆ ಫಸ್ಟ್ ರೌಂಡ್ ಏನು ನಿಮ್ಗೆ ರಿಸಲ್ಟ್ ಬಂದುಬಿಟ್ಟು 2ನೇ ತಾರೀಕು. ಇದ್ರ ಕೂಡ ನೋಡಿ, ಇದು 2 PM ಅಂತ ಹೇಳಿದಾರೆ, ಮಧ್ಯಾಹ್ನ 2 ಗಂಟೆ ಅಂತ ಹೇಳಿದ್ರೆ. ಇದನ್ನು ಕೂಡ ಲೇಟ್ ಆಗ್ಬೋದು. ಆಫ್ಟರ್ ಅಂತ ಇದ್ದಾರೆ, ಇದೊಂದು ನೆನ್ಪಿಟ್ಕೋಬೇಕು. ನಾನು ಪದೇ ಹೇಳ್ತಿದ್ದೀನಿ, ಆಫ್ಟರ್ ಅಂತ ಇದೆ. ಯಾಕಂತಂದರೆ ಎಕ್ಸಾಕ್ಟ್ 11 ಗಂಟೆಗೆ 2 ಗಂಟೆ ಬಿಡಬೇಕಂತೇನಿಲ್ಲ, ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಓಕೆ, ಸರಿ. ಅದಾದ ತಕ್ಷಣ ಮುಂದೆ ಚಾಯ್ಸ್ ಎಂಟ್ರಿ ಅದೆಲ್ಲ ಕೂಡ ಬರ್ತದೆ. ರಿಸಲ್ಟ್ ನೋಡ್ರಿ, ಫೈನಲ್ ರಿಸಲ್ಟು 1ನೇ ತಾರೀಕು ರೆಡಿ ಇರಿ ಆಯಿತಾ. ಯಾವುದೇ ಕೂಡ ಡೇಟ್ ಎಕ್ಸ್ಟೆಂಡೆಡ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಡೈರೆಕ್ಟರ್ ಕೂಡ ಕೂತು ಹೇಳಿದರೆ ಯಾವುದೇ ರೀತಿ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ ಅಂತಲೇ ಹೇಳಿದ್ದಾರೆ. 1ನೇ ತಾರೀಕು ರೆಡಿ ಇರಿ. ಆ್ಯಂಡ್ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಓಕೆ, ಎಲ್ಲರೂ ಕೂಡ ಚೆನ್ನಾಗಿರೋ ಸೀಟ್ ಸಿಗುತ್ತೆ, ವರಿ ಮಾಡ್ಕೊಬೇಡಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.